ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ನಿಮ್ಮೆಲ್ಲರ ಗುರುಗಳು ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವದೇವ ಮೃತ್ಯುಂಜಯ ಮಹಾಪ್ರಭುಗಳು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಆಶೀರ್ವಾದ ಮಾಡ್ತಾರೆ. ಬಿಜಾಪುರ ಮಹಾನಗರದಲ್ಲಿ ಕರೆದಿರ್ತಕ್ಕಂಥ ಬಿಜಾಪುರ ಜಿಲ್ಲಾ ಪಂಚಾಯತ್ ಸಮಾಜದ ಪೂರ್ವಭಾವಿ ಅದಕ್ಕೆ ಪೂರ್ವದಲ್ಲಿ ಕರೆದಿರ್ತಕ್ಕಂಥ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳ BM ಪಾಟೀಲ್ ಕಾಣೆ ಅವರೇ, ಜಿಲ್ಲಾ ಪಂಚಾಯತ್ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ BF ಬಸವರಾಜ್ ಅವರೇ, ಜಿಲ್ಲಾ ಸರ್ಕಾರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಶಾಳ ಅವರೇ, ನಮ್ಮ ಪಂಚಸೇನೆಯ ತಾಲೂಕು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೋಟ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ಮತ್ತು ಇವತ್ತು ಭಾಗವಹಿಸಿರ್ತಕ್ಕಂಥ ನಮ್ಮ ನಿಜಾಮ ಘಟಕದ ಸಂಚಾಲಕರಾದ ಶಿವಗೌಡ ಪೊಲೀಸ್ ಅಳ್ಳೂರ್ ಅವರು, ಅನೇಕ ಸಮಾಜದ ಎಲ್ಲ ಹಿರಿಯರು ತಾವೆಲ್ಲ ಶರಣಾರ್ಥಿ. ಬಿಜಾಪುರ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. 2021 ಜನವರಿ 14ನೇ ತಾರೀಕು ಕೂಡಲ ಸಂಘದಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಪಾದಯಾತ್ರೆ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಮೀಸಲಾತಿ ಚಳವಳಿ ಇವತ್ತು 5 ವರ್ಷ ಆದರೂ ನಮ್ಮ ಗಟ್ಟಿತನವನ್ನು, ನಮ್ಮ ನಿಷ್ಠೆಯನ್ನು, ನಮ್ಮ ಬದ್ಧತೆಯನ್ನು ಬಿಟ್ಟುಕೊಡಾಡ್ತೇನೆ. ಯಾವುದೇ ಸರ್ಕಾರ ಬಂದರೂ ಸಹ, ಯಾವುದೇ ಪಕ್ಷ ಅಧಿಕಾರ ಬಂದರೂ ಸಹ ನಿರಂತರವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಲಿಕ್ಕೆ ಪ್ರಾಮಾಣಿಕ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೋಸ್ಕರವಾಗಿಯೇ ಸುವರ್ಣ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದು. ವಿಧಾನಸೌಧವನ್ನು ಕಟ್ಟಿದ ಮೇಲೆ ಮೊದಲ ಬಾರಿಗೆ ನಾವು ಸಹ ಪರಿಸ್ಥಿತಿ ಸರಿ ನಮ್ಮ ಅಕ್ಕನ ಕೇಳಲಿಕ್ಕೆ ನಮ್ಮ ಭಾಗದಲ್ಲಿ ಅಧಿವೇಶನ ಅಂತೇಳಿ 2012ನೇ ತಾರೀಕು ಮೊದಲ ಬಾರಿಗೆ ವಿಧಾನಸಭೆ ಭೇಟಿಯಾಗಿದೆ. ಅವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ನಮ್ಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕು ಆ ರೀತಿ ಸ್ಪಂದನೆ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಭರವಸೆ ಕೊಡುವಂಥ ಕೆಲಸ ಮಾಡಿದ್ವಿ. ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹವನ್ನು ಸುವರ್ಣ ವಿಧಾನಸಭೆ ಮುಂಭಾಗದಲ್ಲಿ ಮಾಡಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಫೋನ್ ಮುಖಾಂತರ ಸಮಾಧಾನ ಮಾಡಿ ಒಂದು ತಿಂಗಳಿಗೆ ನಾನು ಬಗೆಹರಿಸುವಂಥ ಭರವಸೆ. ಅದಾದ ನಂತರ ಮತ್ತೆ ನಾವು ಬೆಂಗಳೂರು ವಿಧಾನಸಭಾ ಮುಂಭಾಗದಲ್ಲಿ ಸುಮಾರು 10 ಲಕ್ಷ ಖರ್ಚು ಮಾಡಿ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಅವರು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗದೇ ಇದ್ದರೂ ಸಹ ನಮ್ಮ ಹೋರಾಟಕ್ಕೊಂದು ಗೌರವ ಕೊಡುವ ಕೆಲಸವನ್ನು ಅವತ್ತು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದ 2 ಬಾರಿ ಸ್ವತಃ ಅವ್ರ ಮನೆ ಮುಂಭಾಗದಲ್ಲೇ ನಾವು ಅವ್ರ ಮನೆಗೆ ಭೇಟಿ ಆಗ್ತಕ್ಕಂಥ ಹೋರಾಟ ಮಾಡ್ತೀವಿ. ಇಲ್ಲಿ ಸಹ ನಮ್ಮ ಹೋರಾಟ ಅಂತಿಮ ಪ್ರಯತ್ನ ನಾವು ಮಾಡಿದ್ದಾರೆ. ಡಿಸೆಂಬರ್ 22, 2022ಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ 20 ಶಕ್ತಿ ಪರಿಷತ್ ಮಾಡಿದ್ರು ಸಹ ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಲ್ಲ. ಅದೇ ರೀತಿ ಇವತ್ತಿನ ಕರ್ನಾಟಕದ ಸರ್ಕಾರ ರಚನೆ ಆದಮೇಲೆ ಈಗೂ ನಮ್ಮ ಅಕ್ಕನ ಕೇಳಬೇಕು ಅಂತ ಹೇಳಿ ಸುಮಾರು 1 ವರ್ಷಗಳ ಕಾಲ ನಾವು ಭಾಳ ಕೇಳ್ಕೊಂಡು ನಿಮ್ಮ ಸರ್ಕಾರ ಬಂದಿದ್ದು ಲಿಂಗಾಯತಿ ಸಲ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಅದು ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಸುವರ್ಣ ವಿಧಾನಸೌಧಕ್ಕೂ ಅಧಿವೇಶನ ಪಡ್ತಾರೆ. ಆ ಸಂದರ್ಭ ನಮ್ಮ ಶಕ್ತಿ ಪರಿಚಯ ಮಾಡಿ ನಮ್ಮ ಅಕ್ಕನೇ ಕೇಳಬೇಕು ಅಂತ ಹೇಳಿ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು 2024ನೇ ಇಸ್ವಿ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗೊಂಡು ವಿಧಾನಸೌಧದಲ್ಲಿ ಭೇಟಿ ಆಗ್ತಕ್ಕಂಥ ವಿಚಾರ ಇದೆ. ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಪರವಾಗಿ 4 ಜನ ಸಚಿವರನ್ನು ಹೊರತು ಕಳಿಸಿದ್ರು. ಅವರು ಬಂದು ಮನವಿ ಮಾಡ್ಕೊಂಡು ಮುಖ್ಯ ಕೈ ಬಿಟ್ವಿ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಆಹ್ವಾನವನ್ನು ಕೇಳಬೇಕು ಅಂತ ಮನವಿ ಮಾಡ್ಕೊಂಡು ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ. ಹಾಗಾಗಿ ನಾವೇ ಸ್ವತಃ CM ಇದ್ದಲ್ಲಿಗೆ ಹೋಗಿ ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ನಾವು ಬಂದಂಥ ಸಚಿವರಿಗೆ ಹೇಳಿ ಕಳಿಸಿದ್ವಿ. ಹಾಗಾಗಿ ನಾವೇನು ಮಾಡಿದ್ವಿ, ಶಾಂತವಾಗಿಯೇ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಹಕ್ಕೊತ್ತಾಯ ಪತ್ರ ಕೊಡಬೇಕು ಅಂತ ನಡ್ಕೊಂತ ಬಂದಿದ್ವಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ನಮ್ಮ ಅಮಾಯಕ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಮುನ್ಸೂಚನೆ ಕೊಂಡಾಡ್ದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಪಾಲಿಸಲಾರ್ದೇ ಏಕಾಏಕಿ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಸಮುದಾಯದ ರೈತರ ಮೇಲೆ, ವ್ಯಕ್ತಿಗಳ ಮೇಲೆ, ಮಹಿಳೆಯರ ಮೇಲೆ, ಸಮಾಜದ ನಾಯಕರ ಮೇಲೆ ದನಕ್ಕೆ ಬಡದು ಲಾಠಿ ಚಾರ್ಜ್ ಮಾಡಿದ್ವಿ.
ಇದು ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಸಮುದಾಯ ದೌರ್ಜನ್ಯಕ್ಕೊಳಪಟ್ಟಿರ್ತಕ್ಕಂಥದ್ದು. ಸುಮಾರು ಸ್ವತಂತ್ರ ಒಂದು ಈ ರಾಜ್ಯಕ್ಕೆ 24 ಆಗಬೇಕು. ಯಾವ ಮುಖ್ಯಮಂತ್ರಿ ಯಾವ ಸರ್ಕಾರ ಬಹುತೇಕ ಲಿಂಗಾಯತರ ಮೇಲೆ ಕೈ ಮಾಡೋದ್ರೆ ನಮಗೆ ಮೀಸಲಾತಿ ಕೊಡಲಿಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ನೇರವಾಗಿ ಹೋದಾಗ ನಾನು ಹೋರಾಟ ಮಾಡಿಬಿಟ್ಟು ನಾವು ಕೊಡೋದಿಲ್ಲ, ನಾವೇನು ಬೇಜಾರಾಗ್ತೀವಿ ಮತ್ತು ಉದಾಸೀನ ಮಾಡಿದ್ರೆ ನಾವೇನು ತಪ್ಪಿಬಿಡ್ತೀವಿ. ಆದರೆ ಯಾವುದೇ ಮುನ್ಸೂಚನೆ ಇಲ್ಲಾಗದೆ ಏಕಾಏಕಿ ಪೊಲೀಸ್ ಮೂಲಕವಾಗಿ ಯೋಜನೆ ಮಾಡಿಸಿದ್ರೆ ನಮ್ಮ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬಂದಂಗೆ ಅತಿವಾಗಿರ್ತಕ್ಕಂಥ ಬಂದಿದೆ. ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥ ಎಲ್ಲರಿಗೆ ಹೊಡೆದು ಸರ್ಕಾರ ಬಿಟ್ಟಿದೆ. ಆದರೆ ಕೊಡಲಿಕ್ಕಾಗಲ್ಲ ಅಂತೇಳಿ ಆರ್ಥಿಕ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ಲಾಠಿಚಾರ್ಜ್ ಮಾಡಿರ್ತಕ್ಕಂಥದ್ದು ನಿಜವಾದ ಖಂಡನೀಯವಾಗಿರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಅವತ್ತಮಾನ ಮುಖ್ಯಮಂತ್ರಿ ಒತ್ತಾಯ ಆಗಿದೆ, ನೀವು ಯಾವ ಪೊಲೀಸರು ಪಿಂಡ್ ರಸ್ ಮೇಲೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಲಾಠಿಚಾರ್ಜ್ ಆದೇಶ ಮಾಡಿಲ್ಲ ಅಂತ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಿರಿ. ಅವ್ರು ಸಸ್ಪೆಂಡ್ ಮಾಡಿಲ್ಲ, ಬಟ್ ಅವ್ರಿಗೆ ಅವಾರ್ಡ್ ಕೊಡ್ತೀವಿ. ನನಗೆ ಮುಖ್ಯಮಂತ್ರಿಗೂ ನಾವು ಒತ್ತಾಯ ಮಾಡಿದ ಅಧಿವೇಶನದ ಶಾಸನ ಸಮಾಜ ಕ್ಷಮೆ ಕೇಳಬೇಕು ಅಂತ ಕೇಳಿದ್ವಿ. ಅದಕ್ಕೆ ನಾವೇನು ಮಾಡಿದ್ವಿ, ಹೈಕೋರ್ಟ್ ಮೂಲಕ ಹೈಕೋರ್ಟ್ ಮುಖಾಂತರ ನ್ಯಾಯ ಪಡೆಯಿದ್ವಿ. ಮತ್ತು ಹೈಕೋರ್ಟ್ ಅವರು ಆ ಲಾಠಿ ಕಾನೂನು ಬಾಹಿರವಾಗಿ ಮಾಡಿದ ಲಾಠಿ ಚಾರ್ಜ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು, ತನಿಖೆ ಮಾಡಬೇಕು ಅಂತ ನ್ಯಾಯಾಂಗ ಮಾಡಬೇಕು ಆದೇಶ ಕೊಟ್ಟರು. ಈಗ ನ್ಯಾಯಾಂಗ ತನಿಖೆ ಶುರುವಾಗಿ ವರದಿ ಸರ್ಕಾರಕ್ಕೆ ಸೇರಿದೆ. ಹಿಂದಿನೊಳಗೆ ಡಿಸೆಂಬರ್ 18 ಮತ್ತೆ ಬಂದಿದೆ. ಆ ಸಂದರ್ಭದ ಕಹಿಗಟ್ಟಿಕೊಂಡು ಮುಂದೆ ಮೀಸಲಾತಿ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಡಿಸೆಂಬರ್ 15 ನಾವು ಜಿಲ್ಲಾ ಲಿಂಗಾಯತ ಪರಿಷತ್ ಸಂಘಗಳು ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ದಿವಸ ಅವತ್ತ ಘೋಷವಾಕ್ಯದೊಂದಿಗೆ ಅವತ್ತಿನ ದಿವಸ ಬೆಳಗ್ಗೆ ಬೆಳಗಾವಿಯ ಗಾಂಧಿ ಭವನದಿಂದ ಒಂದು ಮೌನ ಪಥ ಸಂಚಾರವನ್ನು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಗೆ ಪಂಚಸರಿ ಧರ್ಮದಂಡವನ್ನು ಇಟ್ಟುಕೊಂಡು ಒಂದು ಮೌನ ಪಥ ಸಂಚಲನವನ್ನು ಅಂದರೆ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಹೇಳಿಕ್ಕಾಗದೇ ಇರ್ತಕ್ಕಷ್ಟು ನೋವು ನಮ್ಗೆ ತಿಳ್ಕೊಂಡಿದೆ. ಅದನ್ನು ವ್ಯಕ್ತಪಡಿಸೋಕ್ಕಿಂತ ಮೌನವಾಗಿಯೇ ನಮ್ಮ ಮುಂದಿನ ಗುರಿಯನ್ನು ನಾವು ಮುಂದಿನ ಹಕ್ಕನ್ನು ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದ ಮನಸ್ಸು ಈ ಮೂಲಕವಾಗಿ ಪರಿವರ್ತನೆ ಆಗಲಿರೋ ಉದ್ದೇಶಕ್ಕೋಸ್ಕರವಾಗಿ ಡಿಸೆಂಬರ್ 15 ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಂಚಾಯತ್ ಸಂಘಗಳು ನಾವೆಲ್ಲರೂ ಈ ಜಿಲ್ಲಾಧಿಕಾರಿಗಳು ನಾವು ವಿಧಾನಸೌಧದವರೆಗೂ ಹೋಗೋಕ್ಕೆ ನಾವು ಅಂದ್ಕೊಂಡಿದ್ವಿ. ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿವರೆಗೆ ಹೋಗಿ ಸಂಜೆವರೆಗೂ ಮೌನ ಸತ್ಯಾಗ್ರಹ ಮಾಡಿ ನಮ್ಮ ನೋವನ್ನು ಈ ಮೂಲಕವಾಗಿ ವ್ಯಕ್ತಪಡಿಸ್ತೀವಿ. ಕಪ್ಪು ಬಟ್ಟೆ ಮೂಲಕವಾಗಿ ಸರ್ಕಾರ ಮಾಡ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸ್ತೀವಿ. ಆ ಮೂಲಕವಾಗಿ ಮತ್ತೆ ನಮ್ಮ ಸಮಾಜ ಯಾವುದೇ ಕಾರಣ ನಿಮ್ಮ ಯಾವುದೇ ಆರ್ಥಿಕವಂತ ಏನೇ ಇದ್ರು ನಾವು ಹೋರಾಟ ಮಾಡ್ತೀವಿ. ಈ ದ್ವೇಷದಿಂದ ನಮ್ಮನ್ನು ಆರ್ಥಿಕ ಪ್ರಯತ್ನ ಮಾಡ್ಬೋದು, ಅದನ್ನು ನಾವು ಪ್ರೀತಿಯಿಂದ ಶಾಂತಿಯಿಂದ ಅಹಿಂಸಾತ್ಮಕವಾಗಿ ನ್ಯಾಯಯುತ ಹಕ್ಕನ್ನು ಪಡೆದೇ ಇರುವಂಥ ಸಂದೇಶವನ್ನು ಮತ್ತೊಮ್ಮೆ ನೀಡಲಿಕ್ಕೋಸ್ಕರವಾಗಿ ಯಾವುದೇ ಜಾತಿಗಳು ಯಾವುದೇ ಜನಾಂಗದವರು ಮೀಸಲಾತಿಗೋಸ್ಕರವಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲೇ ಹೋರಾಟ ಮಾಡಿದ್ರು ಸಹ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿದೆ, ಈ ಸರ್ಕಾರದಲ್ಲಿ ಯಾವುದೇ ಸರ್ಕಾರಗಳು ಯಾವುದೇ ಜನಾಂಗದ ಹೋರಾಟವನ್ನು ಕಾನೂನು ಬಾಹಿರವಾಗಿ ಉಳಿಸಿಲ್ದೇ ಲಾಠಿ ಚಾರ್ಜ್ ಮಾಡಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಅನ್ನೋಂಥ ಸಂದೇಶಕ್ಕೋಸ್ಕರವಾಗಿಯೇ ಡಿಸೆಂಬರ್ 18 ನಾವೆಲ್ಲ ಮೌನ ಪಥ ಸಂಚಲನವನ್ನು ಮಾಡಲಾಗ್ತಿದೆ. ಆ ಮೌನ ಪಥ ಸಂಚಲನ ರ್ಯಾಲಿಗೆ ನಾಡಿನಾದ್ಯಂತ ಎಲ್ಲ ಪಂಚಾಯತ್ ಈ ಮಾಧ್ಯಮಗೋಷ್ಠಿಯಲ್ಲಿ ಕೊಡುವಂಥ ನನ್ನ ಕರೆಯೇ ಅದು ಆಮಂತ್ರಣ ತಿಳ್ಕೊಂಡು ನೀವೆಷ್ಟು ಸ್ವಇಚ್ಛೆಯಿಂದ ನಿಮ್ಮೆಲ್ಲ ಸಮಾಜ ಮಾಧ್ಯಮಕ್ಕೆ ಕೂಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ತಾವೆಲ್ಲರೂ ಸಹ ಆಗಮಿಸಬೇಕು ಅಂತೇಳಿ ಸಮಾಜ ಪರವಾಗಿ ಬಿಜಾಪುರ ಜಿಲ್ಲೆಯ ಘಟ್ಟದ ಪರವಾಗಿ ನಾಡಿನ ಜನತೆಗೆ ನಾನು ಕರೆ ಕೊಡ್ತೀವಿ. ಎಲ್ಲರಿಗೂ ಶರಣ. ಸಾಕಷ್ಟು ಕಾರ್ಯಕ್ರಮಗಳ ಒತ್ತಡವಿದ್ರೂ ಕೂಡ ತಾವೆಲ್ಲ ಪೂಜ್ಯರ ಕರೆಗೆ ಹೋಗ್ಬಿಟ್ಟು ಆಗಮಿಸಿ ಅಕ್ಷರ ಮಾಧ್ಯಮಗಳ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಬಂಧು ಮಿತ್ರರು ಆಗಮಿಸಿದ್ದೀವಿ. ನಮ್ಮೆಲ್ಲರಿಗೂ ಸಮಾಜದ ಪರವಾಗಿ ಗುರುಜಿಯವರ ಪರವಾಗಿ ತುಂಬ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಉಪಹಾರ ಸೇರಿಸಿಕೊಂಡು ಹೋಗಬೇಕು.